Start chapter number 3, motion in a straight line. So ನಿಮ್ಗೆಲ್ಲರಿಗೂ ಗೊತ್ತಿದೆ. So this is a third chapter, motion in a straight line. So ಈ ಪಾಠ ನಾವು ತುಂಬಾ ಬೇಸಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ತುಂಬಾ ಬೇಸಿಕ್ಸ್ ಆಕ್ಚುಲಿ. ತುಂಬಾ ಬೇಸಿಕ್ ಅಂದ್ರೆ ನೀವು ಹೈಸ್ಕೂಲ್ ಲೆವೆಲ್ ಕಲ್ತಿದ್ದೀರಾ. ಸೊ ಅಂತ ಕಾನ್ಸೆಪ್ಟ್ ನೀವು ಕಲ್ತ್ಕೊಂಡು ಹೋಗ್ತೀರಿ. ಮೋಷನ್ ಇನ್ ಅ ಸ್ಟ್ರೈಟ್ ಲೈನ್. Chapter number 3, motion in a straight line. ನೀವು 8th 9th ಮತ್ತೆ 10th ನಲ್ಲಿ ಕೆಲವು ಬೇಸಿಕ್ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಂಡಿದ್ದೀರಾ, ಎಸ್ಪೆಷಲಿ ಮೆಕ್ಯಾನಿಕ್ಸ್ ಬಗ್ಗೆ. ಸೊ ನಿಮಗೆ ಗೊತ್ತಿರಲಿ, ಮೆಕ್ಯಾನಿಕ್ಸ್ ವಿತೌಟ್ ಮೆಕ್ಯಾನಿಕ್ಸ್ there is no physics in the actually. So mechanics means is a branch of physics which deals with the study of motion of an object. ಈ ಒಂದು ಮೆಕ್ಯಾನಿಕ್ಸ್ ನಲ್ಲಿ ಒಂದು ಬ್ರಾಂಚ್ ಇದೆ ಆಕ್ಚುಲಿ, ಅದನ್ನ ಕೈನಮ್ಯಾಟಿಕ್ಸ್ ಅಂತ ಕರೀತೀವಿ. ಸೊ ಕೈನಮ್ಯಾಟಿಕ್ಸ್ ಮೀನ್ಸ್ is again a branch of mechanics which deals with the study of motion of an object but without considering the cause of motion. ಒಂದು ಆಬ್ಜೆಕ್ಟ್, this is what an object, ಒಂದು ಟೇಬಲ್ ಮೇಲಿದೆ. ಈ ಆಬ್ಜೆಕ್ಟ್ ಒಂದು ಪರ್ಟಿಕ್ಯುಲರ್ ಮಾಸ್ ಇರುತ್ತೆ m. ಈ ಆಬ್ಜೆಕ್ಟ್ ನಾನು ಫೋರ್ಸ್ ನ ಕೊಡ್ತೀನಿ. ಆ ಫೋರ್ಸ್ ಯಾವುದು ಅಂದ್ರೆ F equals ma. ಈ ಫೋರ್ಸ್ ಕೊಟ್ಟ ತಕ್ಷಣ ಆಬ್ಜೆಕ್ಟ್ ಏನಾಗುತ್ತೆ, ಮೂವ್ ಆಗುತ್ತೆ. ಈ ಆಬ್ಜೆಕ್ಟ್ ಮೂವ್ ಆಗುತ್ತಲ್ಲ, ಈ ಮೂಮೆಂಟಮ್ ಬಗ್ಗೆ ಮಾತ್ರ ನಾವು ಡಿಸ್ಕಸ್ ಮಾಡ್ತೀವಿ. ಆಬ್ಜೆಕ್ಟ್ ಹೇಗೆ ಮೂವ್ ಆಗುತ್ತೆ ಇದ್ರ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡ್ತೀವಿ. ಬಟ್ ಈ ಆಬ್ಜೆಕ್ಟ್ ಮೂವ್ ಆಗ್ಲಿಕ್ಕೆ ಕಾರಣ ಏನು? ಕಾಸ್ ಆಫ್ ಮೋಷನ್. ಆ ಕಾಸ್ ಆಫ್ ಮೋಷನ್ ಯಾವುದು? ಕಾಸ್ ಆಫ್ ಮೋಷನ್ ಯಾವುದು ಅಂದ್ರೆ ಫೋರ್ಸ್. ಈ ಫೋರ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಲ್ಲ, ಅದನ್ನ ಕರೆಯೋದು ಕೈನಮ್ಯಾಟಿಕ್ಸ್ ಅಂತ. So kinematics is a branch of mechanics which deals with the study of motion of an object without considering the cause of motion. Cause of motion ಬಗ್ಗೆ ಡಿಸ್ಕಸ್ ಮಾಡಲ್ಲ, ಜಸ್ಟ್ ಮೋಷನ್ ಆಫ್ ಎನ್ ಆಬ್ಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಈ ಮೋಷನ್ ಆಫ್ ಎನ್ ಆಬ್ಜೆಕ್ಟ್ ನಲ್ಲಿ ನಾವು ತಿಳ್ಕೋಬೇಕಾಗಿರೋದು ಯಾವುದು ಅಂದ್ರೆ ಡಿಸ್ಟೆನ್ಸ್ ಬಗ್ಗೆ, ರೆಸ್ಟ್ ಬಗ್ಗೆ, ನೆಕ್ಸ್ಟ್ ಮೋಷನ್ ಬಗ್ಗೆ. ಡಿಸ್ಟೆನ್ಸ್ ಆದ ತಕ್ಷಣ ನಮ್ಗೆ ಏನ್ ಸಿಗುತ್ತೆ? ಸ್ಪೀಡ್ ಸಿಗುತ್ತೆ. ಸ್ಪೀಡ್ ಆದ ಏನ್ ಸಿಗುತ್ತೆ? ವೆಲಾಸಿಟಿ ಸಿಗುತ್ತೆ. ವೆಲಾಸಿಟಿ ಆದ್ಮೇಲೆ ಆಕ್ಸಲರೇಷನ್ ಸಿಗುತ್ತೆ. ಸೊ ಇಷ್ಟು ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಈ ಕೈನಮ್ಯಾಟಿಕ್ಸ್ ಅನ್ನೋ ಬ್ರಾಂಚ್ ಅಲ್ಲಿ, ಎಸ್ಪೆಷಲಿ ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್ ಅನ್ನೋ ಚಾಪ್ಟರ್ ಅಲ್ಲಿ. ಹಾಗಾದ್ರೆ ರೆಸ್ಟ್ ಅಂದ್ರೆ ಏನು, ಮೋಷನ್ ಅಂದ್ರೆ ಏನು, ಡಿಸ್ಟೆನ್ಸ್ ಅಂದ್ರೆ ಏನು, ಸ್ಪೀಡ್ ಮೀನ್ಸ್ ವಾಟ್, ವೆಲಾಸಿಟಿ, ಆಕ್ಸಲರೇಷನ್, along with important thing that is time. ಬಿಕಾಸ್ ಯಾವುದೇ ಒಂದು ಆಬ್ಜೆಕ್ಟ್ ಆಗಿರ್ಬೋದು, ಅದು ಮೂವ್ ಆಗುತ್ತೆ, ಝೀರೋ ಟೈಮ್ ಅಲ್ಲಿ ಮೂವ್ ಆಗಲ್ಲ, ಅದಕ್ಕೊಂದು ಟೈಮ್ ಇರಲೇಬೇಕು. ಹಾಗಾಗಿ ವಿತ್ ರೆಫರೆನ್ಸ್ ಟು ಟೈಮ್ ನಾವು ಇವೆಲ್ಲದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಇನ್ ಕೈನಮ್ಯಾಟಿಕ್ಸ್. ಹಾಗಾಗಿ ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್ ಅನ್ನೋ ಚಾಪ್ಟರ್ ನಲ್ಲಿ ಒಂದು ಆಬ್ಜೆಕ್ಟ್ ಸ್ಟ್ರೈಟ್ ಲೈನ್ ನಲ್ಲಿ ಮೂವ್ ಆದಾಗ ಈ ಒಂದು ಆಬ್ಜೆಕ್ಟ್ ಹೇಳುವಂತ ಫಿನಾಮಿನಾಗಳು ಯಾವ್ದು ಅಂದ್ರೆ ಇಷ್ಟು. ದೀಸ್ ಆರ್ ದ ಫಿನಾಮಿನಾಸ್. ಯಾವಾಗ ಸಿಗುತ್ತೆ? we get when an object is moves in a straight line. ಹಾಗಾದ್ರೆ ಈ ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್ ಅನ್ನೋ ಕಾನ್ಸೆಪ್ಟ್ ಯಾಕೆ ಬಂತು ತಿಳ್ಕೊಳ್ಳಿ. ಸೊ ನಾವು ಎಲ್ಲದಕ್ಕಿಂತ ಮುಂಚೆ ತಿಳ್ಕೋಬೇಕಾಗಿರೋದು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್, ದಟ್ ಈಸ್ ಫ್ರೇಮ್ ಆಫ್ ರೆಫರೆನ್ಸ್ ಬಗ್ಗೆ. ಫ್ರೇಮ್ ಆಫ್ ರೆಫರೆನ್ಸ್ ಅಥವಾ ಇದನ್ನ ಕೋಆರ್ಡಿನೇಟ್ ಸಿಸ್ಟಮ್ ಅಂತ ಕೂಡ ಕರಿತೀವಿ. ಫ್ರೇಮ್ ಆಫ್ ರೆಫರೆನ್ಸ್ ಆರ್ ಕೋಆರ್ಡಿನೇಟ್ ಸಿಸ್ಟಮ್ಸ್. ವಾಟ್ ಯು ಮೀನ್ ಬೈ ಕೋಆರ್ಡಿನೇಟ್ ಸಿಸ್ಟಮ್ಸ್? ಕೋಆರ್ಡಿನೇಟ್ ಸಿಸ್ಟಮ್ ಆರ್ ಫ್ರೇಮ್ ಆಫ್ ರೆಫರೆನ್ಸ್ is nothing but is a point in which we can measure all the physical properties of any matter. ನಾವು ಒಂದು ಆಬ್ಜೆಕ್ಟ್ ಬಗ್ಗೆ ಅದು ಮೂವ್ ಆಗ್ತಿದೆಯೋ, ರೆಸ್ಟ್ ಅಲ್ಲಿ ಇದೆಯೋ, ಡಿಸ್ಟೆನ್ಸ್ ಇದೆಯೋ, ಸ್ಪೀಡ್ ಇದೆಯೋ, ವಿತ್ ರೆಸ್ಪೆಕ್ಟ್ ಟು ಟೈಮ್ ಮೂವ್ ಆಗ್ತಿದೆಯಾ, ಸೊ ಎಲ್ಲವನ್ನೂ ಕೂಡ ನಾನು ಒಬ್ಬ ರೆಫರೆನ್ಸ್ ಆಗಿ, ಒಬ್ಬ ರೆಫರ್ ಆಗಿ, ಒಬ್ಬ ಆಬ್ಜೆಕ್ಟ್ ಆಗಿ ನಾನು ನಿಂತ್ಕೊಂಡು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಎಕ್ಸಾಂಪಲ್, ಸೊ ದಿಸ್ ಇಸ್ ಅ ಪಾಯಿಂಟ್, this is x axis and this is y axis,
and this is what z axis. ನಿಮ್ಗೆ ಗೊತ್ತಿದೆ x axis, y axis, z axis. This is what origin, and these are the partitions. So positions in x, positions in y, positions in z axis. One object is there. So this is what an object. E object ಎಲ್ಲಿದೆ ಅಂದ್ರೆ 2 ಹತ್ರ ಇದೆ, 2 ಹತ್ರ ಇದೆ. ಹಾಗಾದ್ರೆ ಈ ಆಬ್ಜೆಕ್ಟ್ ಇದೆಯಲ್ಲ, ಇದರ ಅಡ್ರೆಸ್ ಏನು ಅಂದ್ರೆ 2,0. ಈ ಆಬ್ಜೆಕ್ಟ್ ರೆಸ್ಟ್ ಅಲ್ಲಿ ಇದೆಯಾ, ಮೂವ್ ಆಗ್ತಿದೆಯಾ ಅಂತ ಗೊತ್ತಾಗಬೇಕು ಅಂದ್ರೆ ಒಂದು ರೆಫರೆನ್ಸ್ ಪಾಯಿಂಟ್ ಬೇಕು. ಆ ರೆಫರೆನ್ಸ್ ಪಾಯಿಂಟ್ ಯಾವುದು? ದಿಸ್ ಪಾಯಿಂಟ್. ಈ ಪಾಯಿಂಟ್ ಅಲ್ಲಿ ಒಬ್ರು ಇರ್ತಾರೆ, ಅವ್ರು ಯಾರು ಅಂದ್ರೆ ಅಬ್ಸರ್ವರ್. ಅವ್ರು ಯಾರು? ಅಬ್ಸರ್ವರ್. ಆ ಅಬ್ಸರ್ವರ್ ಏನ್ ಮಾಡ್ತಾರೆ ಅಂದ್ರೆ ಈ ಆಬ್ಜೆಕ್ಟ್ ಮೂವ್ ಆಗ್ತಿದ್ಯಾ ಇಲ್ವಾ ಅಂತ ಈ ರೆಸ್ಟ್ ಅಥವಾ ಆರಿಜಿನ್ ಅನ್ನೋ ಪಾಯಿಂಟ್ ಅಲ್ಲಿ ಕೂತ್ಕೊಂಡು ಅಬ್ಸರ್ವ್ ಮಾಡ್ತಾರೆ. ಯಾವ್ದಾದ್ರು ಒಬ್ಬ ಅಬ್ಸರ್ವರ್ ಒಂದು ಪಾಯಿಂಟ್ ಅಲ್ಲಿ ಕೂತ್ಕೊಂಡು ಇನ್ನೊಂದು ಆಬ್ಜೆಕ್ಟ್ ಮೂವ್ ಆಗ್ತಿದ್ಯಾ ಇಲ್ವಾ ಅಂತ ಮೆಷರ್ ಮಾಡ್ತಾನಲ್ಲ, ಆ ಒಂದು ಸ್ಪೇಸ್, ಆ ಒಂದು ಫೀಲ್ಡ್ ಇದೆಯಲ್ಲ, ನಾವು ಇದನ್ನೇ ಕರೆಯೋದು ಫ್ರೇಮ್ ಆಫ್ ರೆಫರೆನ್ಸ್ ಅಂತ. So frame of reference means a frame with respect to which the position or motion of an object can be described. Frame of reference is the point in which we can describe the motion of this object. Simply called as frame of reference is a point in which we can measure or we can describe the motion of this object. ಇದೊಂದು ಕರಿತೀವಿ ನಾವು ಫ್ರೇಮ್ ಆಫ್ ರೆಫರೆನ್ಸ್ ಅಂತ ಕರಿತೀವಿ. ಈ ಫ್ರೇಮ್ ಆಫ್ ರೆಫರೆನ್ಸ್ ನಲ್ಲಿ ಈ ಆಬ್ಜೆಕ್ಟ್ ಇಲ್ಲೇ ಇದ್ರೆ ಇದರ ಅರ್ಥ ರೆಸ್ಟ್ ಅಲ್ಲಿ ಇದೆ ಅಂತ. ಹಾಗಾದ್ರೆ ರೆಸ್ಟ್ ಅಂದ್ರೆ ಏನು? ಎ ಬಾಡಿ ವಿಚ್ ಡು ನಾಟ್ ಚೇಂಜ್ ಇಟ್ಸ್ ಪೊಸಿಷನ್. ಯಾವ ಆಬ್ಜೆಕ್ಟ್ ತನ್ನ ಪೊಸಿಷನ್ ನ ಚೇಂಜ್ ಮಾಡಲ್ವೋ, ಡು ನಾಟ್ ಚೇಂಜ್ ಇಟ್ಸ್ position with respect to time. ಯಾವ ಆಬ್ಜೆಕ್ಟ್ ತನ್ನ ಪೊಸಿಷನ್ ನ ಚೇಂಜ್ ಮಾಡಲ್ವೋ ಆ ಆಬ್ಜೆಕ್ಟ್ ಏನಿದೆ ಅಂತ ಅರ್ಥ ರೆಸ್ಟ್ ಅಲ್ಲಿ ಇದೆ ಅಂತ. ಈ ಆಬ್ಜೆಕ್ಟ್ ಏನಾದ್ರೂ ಬೈ ಹ್ಯಾವಿಂಗ್ ಸಮ್ ಫೋರ್ಸ್, ಈ ಆಬ್ಜೆಕ್ಟ್ ಏನಾದ್ರೂ ಇಲ್ಲಿಗೆ ಮೂವ್ ಆಗ್ಬಿಟ್ರೆ, ಸ್ವಲ್ಪ ಮೂವ್ ಆಯ್ತು ಅಂತ ಅನ್ಕೊಳ್ಳಿ, ಇದನ್ನ ಕರಿತೀವಿ ನಾವು ಮೋಷನ್ ಅಂತ. ಸೊ ಮೋಷನ್ ಮೀನ್ಸ್ ವಾಟ್? ಇಫ್ ಎನ್ ಆಬ್ಜೆಕ್ಟ್ ಚೇಂಜಸ್ ಇಟ್ಸ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಯಾಕೆ ನಾ ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತ ಕರಿತಾ ಇದ್ದೀನಿ? ಝೀರೋ ಟೈಮ್ ಅಲ್ಲಿ ಆಬ್ಜೆಕ್ಟ್ ಮೂವ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಗ್ತಿದ್ಯಾ? ಸೊ ಯಾವ್ದಾದ್ರು ಒಂದು ಬಾಡಿ ಪೊಸಿಷನ್ ನ ಚೇಂಜ್ ಮಾಡಿಲ್ಲ ಅಂದ್ರೆ ದಟ್ ಶುಡ್ ಬಿ ಅಟ್ ರೆಸ್ಟ್. ಇಫ್ ಎನಿ ಆಬ್ಜೆಕ್ಟ್ ಚೇಂಜ್ ಇಟ್ಸ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಮೀನ್ಸ್ ಮೋಷನ್. ಹಾಗಾದ್ರೆ ನನಗೆ ಈ ಫ್ರೇಮ್ ಆಫ್ ರೆಫರೆನ್ಸ್ ಜೊತೆಗೆ ರೆಸ್ಟ್ ಅಂದ್ರೆ ಏನು ಅಂತ ಗೊತ್ತಾಗಿದೆ, ಮೋಷನ್ ಅಂದ್ರೆ ಏನು ಅಂತ ಗೊತ್ತಾಗಿದೆ. So rest means a body doesn't change its position with respect to time. Motion means a body changes its position with respect to time. ಅರ್ಥ ಆಗ್ತಿದೆಯಲ್ಲ? ಎಸ್, ನನಗೆ ಇವಾಗ ಫ್ರೇಮ್ ಆಫ್ ರೆಫರೆನ್ಸ್ ಬಗ್ಗೆ ಗೊತ್ತಾಗಿದೆ, ರೆಸ್ಟ್ ಅಂದ್ರೆ ಗೊತ್ತಾಗಿದೆ, ಮೋಷನ್ ಅಂದ್ರೆ ಗೊತ್ತಾಗಿದೆ. ನನಗೆ ಇನ್ನೊಂದು ಆಬ್ಜೆಕ್ಟ್ ಬಗ್ಗೆ ಗೊತ್ತಾಗಬೇಕು, ಇನ್ನೊಂದು ಪಾಯಿಂಟ್ ಬಗ್ಗೆ ಗೊತ್ತಾಗಬೇಕು. ಆ ಪಾಯಿಂಟ್ ಯಾವುದು ಅಂದ್ರೆ types of frame of reference or coordinate system. ಯಾವ ಟೈಪ್ ಇದೆ? ಈ ಟೈಪ್ ಇರೋಕ್ಕಿಂತ ಮುಂಚೆ ನಾನು ಈ ಮೋಷನ್ ಟೈಪ್ಸ್ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳೋಣ. ಸೊ there are three types of motion. First one is one-dimensional motion. Second one is two-dimensional motion. Third one is three-dimensional motion. ನಿಮಗೆ ಡಿಫರೆನ್ಸ್ ಗೊತ್ತಾಗಿದೆ? ನೀವೆಲ್ಲ ಸಿನಿಮಾ ನೋಡ್ತೀರಾ, ಗೊತ್ತಿದೆ 2D 3D. ನಮಗೆ ಫ್ರೇಮ್ ಆಫ್ ರೆಫರೆನ್ಸ್ ಗೊತ್ತು. ಈ ಫ್ರೇಮ್ ಆಫ್ ರೆಫರೆನ್ಸ್ ಅಲ್ಲಿ ಯಾವ್ದಾದ್ರು ಒಂದೇ ಒಂದು ಕೋಆರ್ಡಿನೇಟ್ ನ ಯೂಸ್ ಮಾಡ್ಕೊಂಡ್ರೆ ದಟ್ ಶುಡ್ ಬಿ ಒನ್ ಡೈಮೆನ್ಷನ್. Example, so this is a path along x-axis. ಒಂದು ಆಬ್ಜೆಕ್ಟ್ ಇಲ್ಲಿದೆ, ಈ ಆಬ್ಜೆಕ್ಟ್ ನಾನು ಫೋರ್ಸ್ ಕೊಡ್ತೀನಿ, ಬಟ್ ಫೋರ್ಸ್ ಎಷ್ಟು ಕೊಟ್ಟೆ?
discuss ಮಾಡಂಗಿಲ್ಲ because without considering the cause of motion here because it belongs to kinematics. ಈ ಆಬ್ಜೆಕ್ಟ್ ಏನಾಗುತ್ತೆ ಇಲ್ಲಿಂದ ಇಲ್ಲಿಗೆ ಮೂವ್ ಆಯ್ತು. ಹಾಗಾದ್ರೆ this object is moving in a straight line along x-axis. Hence, I just consider one coordinate system only. Hence, this is one dimensional. Next, ಇದೇ ಆಬ್ಜೆಕ್ಟ್ ಹಿಂಗ್ ಬಂತು ಅಂತ ಅನ್ಕೊಳ್ಳಿ. ಹಿಂಗ್ ಬರ್ಬೋದಲ್ಲ, ಹೀಗೆ ಬರ್ಬೇಕು ಅಂತ ಏನಿಲ್ಲ, ಹಿಂಗೂ ಬರ್ಬೋದು. ಹಿಂಗ್ ಬಂತು ಅಂತ ಅನ್ಕೊಳ್ಳಿ. ಈ ಆಬ್ಜೆಕ್ಟ್ ಇಲ್ಲಿ ಬರೋಕ್ಕಿಂತ ಮುಂಚೆ ಮೇಲ್ ಹೋಗ್ತಾ ಇದೆ ಅಂದ್ರೆ ವೈ ಆಕ್ಸಿಸ್ ಅಲ್ಲೂ ಕೂಡ ತನ್ನ ಡೈಮೆನ್ಷನ್ಸ್ ಗಳನ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ. ಸೊ ಈ ಡೈಮೆನ್ಷನ್ ಇದೆಲ್ಲ ಇದು ವೈ ಆಕ್ಸಿಸ್. ಹಾಗಾದ್ರೆ this motion of an object is describing two coordinate system. ಒಂದು ಮೇಲೋಗುವಾಗ y axis, ಇಲ್ಲಿಂದ ಇಲ್ಲಿಗೆ ಬರುವಾಗ x axis, ಮತ್ತೆ ಮೇಲ್ ಕೆಳಗೆ ಬರುವಾಗಲೂ ಕೂಡ ಇನ್ನೊಂದು ಆಕ್ಸಿಸ್. ಇಲ್ಲಿ x axis y axis ಎರಡು ಕೂಡ ಯೂಸ್ ಮಾಡ್ಕೊತಾ ಇದೆ. ಹಾಗಾಗಿ the motion of an object describing two coordinate systems. ಹೌದಲ್ವಾ? The motion of an object is locate the position of a body with two coordinate system. ಎಲ್ಲಿಂದ ಮೂರು ಕೋಆರ್ಡಿನೇಟ್ಸ್ ಅಲ್ಲಿ ಎರಡು ಕೋಆರ್ಡಿನೇಟ್ ಸಿಸ್ಟಮ್ ಯೂಸ್ ಮಾಡ್ಕೊಳ್ಳುತ್ತೆ. ಯಾವ್ದನ್ನ ಐದರ್ ಎಕ್ಸ್ ವೈ ಆರ್ ವೈ ಝೆಡ್ ಆರ್ ಎಕ್ಸ್ ಝೆಡ್. ನಾವು ಇದನ್ನ 2 ಡೈಮೆನ್ಷನ್ ಅಂತ ಕರಿತೀವಿ. 3 ಡೈಮೆನ್ಷನ್ ಅಂದ್ರೆ ಏನು? ಸ್ಪೇಸ್. ಒಂದು ಆಬ್ಜೆಕ್ಟ್ ಸ್ಪೇಸ್ ಅಲ್ಲಿ ಇದೆ ಅಂತ. ಯಾವ್ದಾರ ಒಂದು ಆಬ್ಜೆಕ್ಟ್ ಸ್ಪೇಸ್ ಅಲ್ಲಿ ಮೂವ್ ಆಯ್ತು ಅಂದ್ರೆ, ಎಕ್ಸಾಂಪಲ್ ಏರ್ ನಲ್ಲಿ ಒಂದು ಆಬ್ಜೆಕ್ಟ್ ಮೂವ್ ಆಗೋಯ್ತು, ಇದೆಲ್ಲವೂ ಕೂಡ ಏರ್ ಅಂತ ಅನ್ಕೊಳ್ಳಿ. ಸೊ ದಿಸ್ ಇಸ್ ಅ ಸ್ಪೇಸ್. ಈ ಆಬ್ಜೆಕ್ಟ್ ಹಿಂಗ್ ಬಂದ್ಬಿಡ್ತು. ಸೊ ಇಲ್ಲಿಂದ ಇಲ್ಲಿಗೆ ಎಕ್ಸ್ ಆಕ್ಸಿಸ್, ಮೇಲೋದಾಗ ವೈ ಆಕ್ಸಿಸ್, ಇಲ್ಲಿ ಬರುವಾಗ ಇಲ್ಲಿಂದ ಇಲ್ಲಿಗೆ ಏರ್ ಮೀಡಿಯಾ ಇದೆಯಲ್ಲ, ಏರ್ ಮೀಡಿಯಾ ಇರುವಾಗ ಏನಾಗುತ್ತೆ, ಸ್ಪೇಸ್ ಅಲ್ಲಿ ಇದ್ದಾಗ ಏನಾಗುತ್ತೆ, ಅದು ಝೆಡ್ ಆಕ್ಸಿಸ್ ಕೂಡ ಏನಾಗುತ್ತೆ, ಕವರ್ ಮಾಡುತ್ತೆ. ಹಾಗಾಗಿ the motion of an object in space, which means 3-dimensional motion. The motion of a object in a plane means 2-dimensional motion. The motion of an object in a straight line, which means 1-dimensional motion. ಹಾಗಾದ್ರೆ one dimensional motion ಅಂದ್ರೆ motion of an object in straight line. 2-dimensional motion ಅಂದ್ರೆ motion of an object in plane. ಇಲ್ಲೇನಾಗುತ್ತೆ, 1 coordinate system. ಇಲ್ಲೇನಾಗುತ್ತೆ, 2 coordinate system. 3-dimensional motion. 3-dimensional means motion of an object in space. ಇಲ್ಲೇನಾಗುತ್ತೆ, 3 coordinate system ನ ಯೂಸ್ ಮಾಡ್ತೀವಿ. ಫಾಲೋ ಮಾಡ್ತಾ ಇದ್ದೀರಾ? ಸೊ ನಾನಿವಾಗ ಡಿಸ್ಕಸ್ ಮಾಡಬೇಕಾಗಿದೆ ಯಾವ್ದ್ರ ಬಗ್ಗೆ ಅಂದ್ರೆ, motion of an object in a straight line. Motion of an object in a straight line. ಹಾಗಾದ್ರೆ ಈ ಎಂಟೈರ್ ಪಾರ್ಟ್ ಅಲ್ಲಿ ನಾನು ಒಂದು ಆಬ್ಜೆಕ್ಟ್ ಸ್ಟ್ರೈಟ್ ಲೈನ್ ಅಲ್ಲಿ ಮೂವ್ ಆಗೋದ್ರ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡ್ತೀನಿ. ಫಾಲೋ ಮಾಡ್ತಾ ಇದ್ದೀರಾ? ಎಸ್. ಹಾಗಾದ್ರೆ ಫಸ್ಟ್ ನಂಗೆ ಗೊತ್ತಾಗ್ಬೇಕಾಗಿರೋದು ಯಾವ್ದ್ರ ಬಗ್ಗೆ ಅಂದ್ರೆ ಡಿಸ್ಟೆನ್ಸ್ ಬಗ್ಗೆ. ಡಿಸ್ಟೆನ್ಸ್ ಆರ್ ಇದಕ್ಕೆ ಇನ್ನೊಂದು ಹೆಸರು path length. Distance or path length. ಏನು ಡಿಸ್ಟೆನ್ಸ್ ಮತ್ತೆ path length ಅಂದ್ರೆ, ಅದಕ್ಕಿಂತ ಡೆಫಿನಿಷನ್ ಹೇಳೋಕ್ಕಿಂತ ಮುಂಚೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. This is a point called A. This is a point called B. ಒಂದು ಆಬ್ಜೆಕ್ಟ್ ಇಲ್ಲಿದೆ.
ದಿಸ್ ಇಸ್ ವಾಟ್ ಅನ್ ಆಬ್ಜೆಕ್ಟ್. ಈ ಆಬ್ಜೆಕ್ಟ್ ಒಂದು ಪರ್ಟಿಕ್ಯುಲರ್ ಮಾಸ್. ಈ ಆಬ್ಜೆಕ್ಟ್ ಬಿಗೆ ಬರಬೇಕು. ನೋಡಿ ಬಿಗೆ ಬಂತಾ, ಹೆಂಗೋ ಬಂತು ಅಂತ ಅನ್ಕೊಂಡು, ಹಿಂಗ್ ಬಂತು. ಹಿಂಗಾದ್ರೂ ಬರ್ಲಿ, ಹಿಂಗ್ ಬಳಸ್ಕೊಂಡು ಹಿಂಗಾದ್ರೂ ಬರ್ಲಿ, ಹಿಂಗಾದ್ರೂ ಬರ್ಲಿ. ಈ ಆಬ್ಜೆಕ್ಟ್ ಇಲ್ಲಿಂದ ಇಲ್ಲಿಗೆ ಬರ್ಬೇಕಾದ್ರೆ ಅದು ಒಂದು ಪಾತ್ ನ ಟ್ರಾವೆಲ್ ಮಾಡಿದೆ. ಗೊತ್ತಾಗಿದ್ಯಾ? ಒಂದು ಪಾತ್ ನ ಟ್ರಾವೆಲ್ ಮಾಡಿದೆ. ಸೊ ಇಲ್ಲಿಂದ ಇಲ್ಲಿಗೆ ಪಾತ್ ಇದೆಯಲ್ಲ, ನಾ ಇದನ್ನ ಟೋಟಲ್ ಪಾತ್ ಅಂತ ಕರಿತೀನಿ. ಟೋಟಲ್ ಪಾತ್ ಆಫ್ ಅನ್ ಆಬ್ಜೆಕ್ಟ್ ಫ್ರಮ್ ಎ ಟು ಬಿ ವಿತ್ ಟೈಮ್ ಟಿ. ದೆನ್ ಪಾತ್ ಲೆಂತ್ ಅಂದ್ರೇನು or distance ಅಂದ್ರೇನು? Distance or path length can be defined as is a total path traveled by an object with respect to time. Is a total path traveled by an object with respect to time. So this is a total path traveled by an object with respect to time. ಎಸ್, ನೋಡಿ ಇಲ್ಲಿ ಆಬ್ಜೆಕ್ಟ್ ಇದೆಯಲ್ಲ, ಇಲ್ಲಿಂದ ಇಲ್ಲಿಗೆ ಹೋಗುವಾಗ ಇದಕ್ಕೆ ಒಂದು ಮ್ಯಾಗ್ನಿಟ್ಯೂಡ್ ಇದೆ. ಇದಕ್ಕೊಂದು ಮ್ಯಾಗ್ನಿಟ್ಯೂಡ್ ಇದೆ. ಡೈರೆಕ್ಷನ್ ಹಿಂಗೂ ಇದೆ, ಹಿಂಗಿದೆ. ಮತ್ತೆ ಇಲ್ಲಿಂದ ನೋಡಿ ಇಲ್ಲಿಗೆ ಡೈರೆಕ್ಷನ್ ಹೀಗಿದೆ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಆಗಿದೆ. ಮತ್ತೆ ಇಲ್ಲಿಂದ ಇಲ್ಲಿಗೆ ಹೀಗಿದೆ. ಹಾಗಾಗಿ ಈ ಡಿಸ್ಟೆನ್ಸ್ ನಾನು ಎಸ್ ಅಂತ ಬರ್ಕೋತೀನಿ. ಸೊ ಡಿಸ್ಟೆನ್ಸ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಇಟ್ಸ್ ನಾಟ್ ಅ ವೆಕ್ಟರ್. ಬಿಕಾಸ್ ಇದಕ್ಕೇನಿಲ್ಲ ಅಂದ್ರೆ ಡೈರೆಕ್ಷನ್ಸ್. ಸೊ ವೆಕ್ಟರ್ ಅಂತ ಕರೀಲಿಕ್ಕಾಗಲ್ಲ. ಹಾಗಾಗಿ ಇದು ಸ್ಕೇಲಾರ್ ಕ್ವಾಂಟಿಟಿ. ಈ ಡಿಸ್ಟೆನ್ಸ್ ನಾನು ಮೀಟರ್ ಇಂದ ಮೆಷರ್ ಮಾಡ್ತೀನಿ. ಹಾಗಾಗಿ SI unit of distance is meter. So this is about distance and path length. So distance can be defined as is a total path travel by an object during its motion with respect to time, and the SI unit of distance is meter, and it's a scalar quantity. ಮತ್ತೆ ಈ ಡಿಸ್ಟೆನ್ಸ್ ಅನ್ನೋದು ಯಾವ್ದಾದ್ರು ಒಂದು ಆಬ್ಜೆಕ್ಟ್ ಎ ಇಂದ ಬಿಗೆ ಮೂವ್ ಆಗಿದೆ ಅಂದ್ರೆ ದ ಡಿಸ್ಟೆನ್ಸ್ ಮಸ್ಟ್ ಬಿ ಪಾಸಿಟಿವ್ ವ್ಯಾಲ್ಯೂ. ನೀವು ಬೆಂಗಳೂರಿಂದ ಮೈಸೂರಿಗೆ ಹೋಗ್ತೀರಾ, ಬೆಂಗಳೂರಿಂದ ಮೈಸೂರಿಗೆ 140 ಕಿಲೋಮೀಟರ್. 140 ಕಿಲೋಮೀಟರ್ ಮೀನ್ಸ್ ಇಸ್ ಅ ಪಾಸಿಟಿವ್ ವ್ಯಾಲ್ಯೂ, ನೆಗೆಟಿವ್ ವ್ಯಾಲ್ಯೂ ಅಲ್ಲ. ನೀವು ಬೆಂಗಳೂರಿಂದ ಮೈಸೂರಿಗೆ ಹೋಗ್ತೀರಾ 140 ಕಿಲೋಮೀಟರ್, ಮೈಸೂರಿಂದ ಮತ್ತೆ ಬೆಂಗಳೂರಿಗೆ ಹೋಗ್ತೀರಾ -140 ಕಿಲೋಮೀಟರ್ ಬರ್ತೀರಾ? ಇಲ್ಲ ತಾನೆ? ಅದು ಡಿಸ್ಟೆನ್ಸ್. ಫಾಲೋ ಮಾಡ್ತಾ ಇದ್ದೀರಾ? ಯಾಕೆ? ಅದಕ್ಕೆ ಡೈರೆಕ್ಷನ್ಸ್ ಇಲ್ಲ. ಹಾಗಾಗಿ ಡಿಸ್ಟೆನ್ಸ್ ನೆವರ್ ಬಿ ಝೀರೋ ಅಂಡ್ ನೆವರ್ ಬಿ ನೆಗೆಟಿವ್. ಡಿಸ್ಟೆನ್ಸ್ ಈಸ್ ಆಲ್ವೇಸ್ ಪಾಸಿಟಿವ್ ವ್ಯಾಲ್ಯೂ. ಅರ್ಥ ಆಗಿದ್ಯಾ? ಡಿಸ್ಟೆನ್ಸ್ ಯಾವತ್ತೂ ನೆಗೆಟಿವ್ ಆಗಲ್ಲ, ಯಾವತ್ತೂ ಝೀರೋ ಆಗಲ್ಲ, ಯಾವತ್ತೂ ನೆಗೆಟಿವ್ ಆಗಲ್ಲ, ಯಾವಾಗ್ಲೂ ಕೂಡ ಏನಾಗುತ್ತೆ? ಪಾಸಿಟಿವ್ ಆಗಿರುತ್ತೆ. ಹಾಗಾಗಿ ಡಿಸ್ಟೆನ್ಸ್ ಈಸ್ ಆಲ್ವೇಸ್ ಪಾಸಿಟಿವ್ ಅಂಡ್ ದ ಮೀಟರ್ ಈಸ್ ಅ SI unit of distance and distance is a scalar quantity. ಅರ್ಥ ಆಗ್ತಿದೆಯಾ? ಎಸ್. ನೆಕ್ಸ್ಟ್, ಡಿಸ್ಟೆನ್ಸ್ ಗೊತ್ತಾಗಿದೆ. ನನಗಿವಾಗ ಗೊತ್ತಾಗಬೇಕಾಗಿರೋದು ಡಿಸ್ಪ್ಲೇಸ್ಮೆಂಟ್. ಏನೋ ನೀವು ಹೈಸ್ಕೂಲ್ ಅಲ್ಲೇ ಡಿಸ್ಟೆನ್ಸ್, ಸ್ಪೀಡ್, ವೆಲಾಸಿಟಿ ಬಗ್ಗೆ ಕಲ್ತಿರ್ತೀರಾ ಅಂತ ಜಸ್ಟ್ ಒಂದ್ಸಲ ನೋಡ್ಕೊಳ್ಳಿ. ನಾನು ಇವಾಗ ತಾನೇ ಬರ್ಕೊಂಡೆ A is a point and B is another point. ನಾನು ಒಂದು ಆಬ್ಜೆಕ್ಟ್ ನ A ಇಂದ B ಗೆ ಕಳಿಸ್ಬೇಕು. ಈ ಆಬ್ಜೆಕ್ಟ್ ಏನಾಗ್ಬೋದು? ಈ ಆಬ್ಜೆಕ್ಟ್ ಹಿಂಗೂ ಬರ್ಬೋದು ಅಥವಾ ಹೀಗೆ ಬರ್ಬೋದು. ಫಾಲೋ ಮಾಡ್ತಾ ಇದ್ದೀರಾ? So this is a first way and this is a second way and this is third way.
ಈ ಮೂರು ವೇನಲ್ಲೂ ಕೂಡ ಆಬ್ಜೆಕ್ಟ್ ಎ ಇಂದ ಎಲ್ಲಿಗೆ ಹೋಗಿದೆ, ಬಿ ಗೆ ಹೋಗಿದೆ. ಹಾಗಾದ್ರೆ ಆ ಮೂರು ಪಾಯಿಂಟ್ ನೀವು ಡಿಸ್ಕಸ್ ನೋಡಿ, ಅಬ್ಸರ್ವ್ ಮಾಡಿ. ಮೂರು ಪಾಯಿಂಟ್ ಅಬ್ಸರ್ವ್ ಮಾಡಿದಾಗ ನಿಮ್ಗೆ ಏನ್ ಗೊತ್ತಾಗ್ತದೆ? ಫಸ್ಟ್ ಒನ್ ಸೆಕೆಂಡ್ ಒನ್ ಬಂದು ಟೈಮ್ ತುಂಬಾ ಜಾಸ್ತಿ ತಗೊಳುತ್ತೆ, ಪಾತ್ ಲೆಂತ್ ಜಾಸ್ತಿ ತಗೊಳುತ್ತೆ. ಮೂರನೇ ಪಾತ್ ಇದೆಯಲ್ಲ, ಇದು ಆಕ್ಚುಲಿ ಶಾರ್ಟೆಸ್ಟ್. ಹಾಗಾದ್ರೆ ನಾನು ಇದೊಂದೇ ಡಯಾಗ್ರಾಮ್ ನಲ್ಲಿ ನಿಮ್ಗೆ ಡಿಸ್ಟೆನ್ಸ್ ಮತ್ತು ಡಿಫರೆನ್ಸ್, ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ಡಿಫರೆನ್ಸ್ ತಿಳಿಸ್ಕೊಡ್ತೀನಿ. ಡಿಸ್ಟೆನ್ಸ್ ಮೀನ್ಸ್ ವಾಟ್ is a total path traveled by an object. Displacement means what is a shortest distance between the two positions while moving an object from one point to another point. ಒಂದು ಆಬ್ಜೆಕ್ಟ್ ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ ಗೆ ಮೂವ್ ಆಗುವಾಗ ಅದು ಟೋಟಲ್ ಆಗಿ ಎಷ್ಟು ಪಾತ್ ನ ಟ್ರಾವೆಲ್ ಮಾಡಿದ್ಯೋ ಅದು ಸ್ಪೀಡ್ ಆದ್ರೆ, ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ ಗೆ ಇಲ್ಲಿ ಮೂರು ಆಪ್ಷನ್ಸ್ ಇದೆ. ಈ ಮೂರು ಆಪ್ಷನ್ಸ್ ಅಲ್ಲಿ ಶಾರ್ಟೆಸ್ಟ್ ಯಾವುದು? ಥರ್ಡ್ ಒನ್. ಸೊ ದಿಸ್ ಈಸ್ ಅ ಡಿಸ್ಪ್ಲೇಸ್ಮೆಂಟ್. ಡಿಸ್ಪ್ಲೇಸ್ಮೆಂಟ್ ಮೀನ್ಸ್ ಈಸ್ ಅ ಶಾರ್ಟೆಸ್ಟ್ distance between two positions when motion of an object. The object ಮೂವ್ ಆಗುವಾಗ ಒಂದು ಪಾಯಿಂಟ್ ಇನ್ನೊಂದು ಪಾಯಿಂಟ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಇದೆಯಲ್ಲ, ಇದನ್ನ ಕರಿತೀವಿ ನಾವು ಡಿಸ್ಪ್ಲೇಸ್ಮೆಂಟ್ ಅಂತ. ಸೊ ಯೂಶುವಲ್ ಆಗಿ ನಾವು ಡಿಸ್ಪ್ಲೇಸ್ಮೆಂಟ್ ಕೂಡ ಎಸ್ ಅಂತಾನೆ ಬರ್ಕೋತೀವಿ, ಫೈನ್. ಬಟ್ ಡಿಸ್ಪ್ಲೇಸ್ಮೆಂಟ್ ಡಿಸ್ಟೆನ್ಸ್ ಏನ್ ಡಿಫರೆನ್ಸ್ ಇದೆ ಅಂದ್ರೆ, ಡಿಸ್ಪ್ಲೇಸ್ಮೆಂಟ್ ಗೆ ಡೆಫಿನೆಟ್ ಡೈರೆಕ್ಷನ್ಸ್ ಇದೆ, and it's always move in a straight line. ಸ್ಪೀಡ್ ಡಿಸ್ಕಸ್ ಮಾಡುವಾಗ ನಾನು ಸ್ಟ್ರೈಟ್ ಲೈನ್ ಅಲ್ಲಿ ಹೋಗ್ಬೇಕು ಅಂತ ಏನಿಲ್ಲ, ಹೆಂಗ್ ಬೇಕಾದ್ರೂ ಹೋಗ್ಬೋದು. ಬಟ್ ನಾನು ಡಿಸ್ಪ್ಲೇಸ್ಮೆಂಟ್ ಅಂತ ಕರೆದಾಗ the body should be move in a straight line, because displacement it itself says that is the shortest distance between the two positions. Yes. ಹಾಗಾದ್ರೆ ಡಿಸ್ಪ್ಲೇಸ್ಮೆಂಟ್ ಗೆ ಡೈರೆಕ್ಷನ್ಸ್ ಮತ್ತೆ ಮ್ಯಾಗ್ನಿಟ್ಯೂಡ್ ಎರಡು ಇರೋದ್ರಿಂದ ಡಿಸ್ಪ್ಲೇಸ್ಮೆಂಟ್ ಈಸ್ ಅ ವೆಕ್ಟಾರ್ ಕ್ವಾಂಟಿಟಿ. ಅದಕ್ಕೊಂದು ಪರ್ಟಿಕ್ಯುಲರ್ ಡೈರೆಕ್ಷನ್ಸ್ ಇರೋದ್ರಿಂದ ಡಿಸ್ಟೆನ್ಸ್ ಮೇ ಬಿ ನೆಗೆಟಿವ್, ಪಾಸಿಟಿವ್. ಅರ್ಥ ಆಗಿದ್ಯಾ? ಡಿಸ್ಟೆನ್ಸ್ ನೆಗೆಟಿವ್ ಆಗಿರ್ಬೋದು, ಪಾಸಿಟಿವ್ ಆಗಿರ್ಬೋದು, ಆರ್ ಝೀರೋ ಕೂಡ ಆಗಿರ್ಬೋದು, ಡಿಸ್ಟೆನ್ಸ್ ಬಂದು ಈಸ್ ಆಲ್ವೇಸ್ ಪಾಸಿಟಿವ್. ಡಿಸ್ಟೆನ್ಸ್ ಈಸ್ ನೆವರ್ ಝೀರೋ, ನೆವರ್ ನೆಗೆಟಿವ್, ಈಸ್ ಆಲ್ವೇಸ್ ಪಾಸಿಟಿವ್. ಬಟ್ ಡಿಸ್ಪ್ಲೇಸ್ಮೆಂಟ್ ಮೇ ನೆಗೆಟಿವ್, ಪಾಸಿಟಿವ್ ಆರ್ ಝೀರೋ. ನೋಡಿ, ಇಲ್ಲಿಂದ ಬಿ ಗೆ ಹೋಗ್ತೀನಿ, ಹೀಗೆ ಹೋಗ್ತಾ ಇದ್ದೀನಾ? ಎಸ್. ಇಲ್ಲೊಬ್ಬ ಅಬ್ಸರ್ವರ್ ಇರ್ತಾನೆ, ಇಲ್ಲೊಂದು ಆಬ್ಜೆಕ್ಟ್ ಇದೆ. ವಿತ್ ರೆಸ್ಪೆಕ್ಟ್ ಟು ಅಬ್ಸರ್ವರ್, ಆಬ್ಜೆಕ್ಟ್ ಟುವರ್ಡ್ಸ್ ಬಿ ಮೂವ್ ಆಗ್ತಾ ಇದೆ. ದಿಸ್ ಡಿಸ್ಪ್ಲೇಸ್ಮೆಂಟ್ ಈಸ್ ಪಾಸಿಟಿವ್. ಅಬ್ಸರ್ವರ್ ಬಿ ಇರ್ತಾನೆ, ಹೀಗೆ ಮೂವ್ ಆಗ್ತಾನೆ, ದ ಡಿಸ್ಪ್ಲೇಸ್ಮೆಂಟ್ ಇಸ್ ನೆಗೆಟಿವ್. ಡಿಸ್ಪ್ಲೇಸ್ಮೆಂಟ್ ಝೀರೋ ಯಾವಾಗ ಆಗುತ್ತೆ? ಇಫ್ ಎ ಆಬ್ಜೆಕ್ಟ್ ಮೂವ್ ಇನ್ ಅ ಸರ್ಕ್ಯುಲರ್ ಪಾತ್. ನೋಡಿ, ಸರ್ಕ್ಯುಲರ್ ಪಾತ್ ನಲ್ಲಿ ಇನಿಷಿಯಲ್ ಪಾಯಿಂಟು ಏನೇ ಹಿಂಗ್ ಸುತ್ಕೊಂಡು ಇಲ್ಲಿ ಬಂದಾಗ ಎಂಡ್ ಆಗತ್ತಲ್ಲ, ಫೈನಲ್ ಪಾಯಿಂಟ್ ಕೂಡ ಏನೇ. ಸೊ ಇನಿಷಿಯಲ್ ಪಾಯಿಂಟ್ ಏನೇ, ಫೈನಲ್ ಪಾಯಿಂಟ್ ಏನೇ. ಹಾಗಾದ್ರೆ ಎ ಇಸ್ ಅ ಪೊಸಿಷನ್, ಬಿ ಇಸ್ ಅ ಪೊಸಿಷನ್. ಎ ಅಂಡ್ ಬಿ ಮಧ್ಯೆ ಇರ್ತಕ್ಕಂಥದ್ದು ಡಿಸ್ಪ್ಲೇಸ್ಮೆಂಟ್. ಸೊ ಹಿಯರ್ ಎ ಇಸ್ ಅ ಫಸ್ಟ್ ಪೊಸಿಷನ್ and A is a last position. The difference or distance between A and A is zero. Hence, displacement is zero in circular motion. Fine. So displacement is a vector quantity. Displacement may negative, positive or zero. Idu yavaga zero agutte andre when motion of an object in circular path. So this is about displacement. ಹಾಗಾದ್ರೆ ನೀವು ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು. ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು. ಡಿಫ್ರೆನ್ಶಿಯೇಟ್ ಯಾವುದಕ್ಕೆ? ಡಿಸ್ಟೆನ್ಸ್ಗೆ ಮತ್ತೆ ಡಿಸ್ಪ್ಲೇಸ್ಮೆಂಟ್ಗೆ. ಇದ್ಯಾವುದಿದು? ಡಿಸ್ಟೆನ್ಸ್ can be defined as is a total path travel. Is a
shortest distance between the two positions. Distance ಬಂದು scalar quantity, displacement ಬಂದು vector quantity. ಅರ್ಥ ಆಗಿದೆಯಾ? ಇದು always positive, ಇದು maybe negative, positive and 0. ಇದನ್ನೇ ಸ್ಪ್ಲಿಟ್ ಮಾಡ್ಕೋಬಹುದು. ಇದನ್ನ ಫಾಲೋ ಮಾಡ್ತಾ ಇದೀರಾ? ಇದನ್ನೇ ಬೇಕಾದ್ರೆ ನೀವು ಸ್ಪ್ಲಿಟ್ ಮಾಡ್ಕೋಬಹುದು. ನೆಕ್ಸ್ಟ್ ಏನಾಗುತ್ತೆ, ನೀವು ಎಕ್ಸಾಂಪಲ್ ಕೂಡ ಕೊಡ್ಬೋದು. ಯಾವ ಎಕ್ಸಾಂಪಲ್ಸ್ ಕೊಡ್ತೀರಾ? ಟೋಟಲ್ ಲಾಂಗ್ ಡಿಸ್ಟೆನ್ಸ್ ಇರುತ್ತೆ. ಡಿಸ್ಟೆನ್ಸ್ ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ displacement. Displacement is less than distance. These are some points. ಅದಕ್ಕೆ differentiate between distance and displacement ಮಾಡಲಿಕ್ಕೆ. ಅರ್ಥ ಆಗಿದೆಯಾ? Yes. ಸೊ ಇದು ಡಿಸ್ಪ್ಲೇಸ್ಮೆಂಟ್ ಮತ್ತೆ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಡಿಸ್ಟೆನ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಆಯ್ತು. ಸೊ ನೆಕ್ಸ್ಟ್, ಸೊ ನಾನ್ ಮೂವ್ ಆಗ್ಬೇಕಾಗಿರೋದು ಯಾವ್ದು ಬಗ್ಗೆ ಅಂದ್ರೆ ಸ್ಪೀಡ್ ಬಗ್ಗೆ.